ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಕಳೆದ 3 ವರ್ಷಗಳಿಂದ ಅಲ್ಲಿ ಹೋರಾಟ ನಡೀತಾ ಇದೆ. 1777 ಎಕರೆ ಭೂಮಿಯನ್ನು ಸರ್ಕಾರ KADB ಮೂಲಕ ವಶಪಡಿಸಿಕೊಂಡಿದೆ. ಅಲ್ಲಿ ರೈತರು ಫಲವತ್ತಾದ ಭೂಮಿ ಅದು. ಕಳೆದ ಶತಮಾನಗಳ ಕಾಲದಿಂದ ಅವರು ಆ ಭೂಮಿ ಮೇಲೆ ಬದುಕ್ತಾ ಇದ್ದಾರೆ. ಇವರು ಸರ್ಕಾರ ನಾವು ಭೂಮಿಯನ್ನು ವಶಪಡಿಸಬೇಕು ಅಂತ ನಡೀತಾ ಇದೆ. ರೈತರು ಭೂಮಿಯನ್ನು ನಾವು ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಾರೆ. ಇವತ್ತು ರಾಜ್ಯ ಮತ್ತು ದೇಶಾದ್ಯಂತ ಇದೇ ಸುದ್ದಿಯಾಗಿದೆ. ಈ ಸರ್ಕಾರದವರು ನಾವು ಬಯಸಿದ ಸರ್ಕಾರ ಇದು. ದಲಿತರ ಪರವಾಗಿ, ರೈತರ ಪರವಾಗಿ, ಜನಪರವಾಗಿ ಆಳ್ವಿಕೆ ಮಾಡುತ್ತೆ ಅಂತೇಳಿ ನಂಬಿಕೆ ಕೊಡೋಂಥ ಸರ್ಕಾರ ಇದು. ಆದರೆ ಇವತ್ತು ರೈತ ವಿರೋಧಿಯಾದ ನೀತಿಗಳನ್ನು ಸರ್ಕಾರ ಜಾರಿ ಮಾಡ್ತಾ ಇದೆ. ಕಾರ್ಮಿಕ ವಿರೋಧಿಯಾದ ನೀತಿಗಳನ್ನು ಜಾರಿ ಮಾಡ್ತಾ ಇದೆ. ದಲಿತ ವಿರೋಧಿಯಾದ ನೀತಿಯನ್ನು ಜಾರಿ ಮಾಡ್ತಾ ಇದೆ. ಹಾಗಾಗಿ ನಾವು ಈ ಸರ್ಕಾರ ನೀತಿಗಳನ್ನು ಖಂಡಿಸ್ತೀವಿ. ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ದೇವನಹಳ್ಳಿಯ ಭೂಮಿ ವಿಚಾರಕ್ಕೆ ಅಂತಿಮ ಸುತ್ತಿನ ಮಾತುಕತೆ ನಡೀತಾ ಇದೆ. ಈ ಮಾತುಕತೆಯಲ್ಲಿ ಸರ್ಕಾರ ರೈತರ ಪರವಾದ ನೀತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೀವಿ. ಯಾಕೆಂದರೆ ಇದು ರೈತರ ಬದುಕಿನ ಪ್ರಶ್ನೆ. ಇದು ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ. MB ಪಾಟೀಲ್ ಅವರು, ಅಲ್ಲಿನ ಸ್ಥಳೀಯ ಶಾಸಕರು ಎಲ್ಲರೂ ಸೇರಿಕೊಂಡು ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಾರೆ. ನಾವು ಈ ನೀತಿಯನ್ನು ಖಂಡಿಸ್ತೀವಿ. ನಾವು ಸರ್ಕಾರ ರೈತರ ಪರವಾಗಿರಬೇಕು. ಬಲವಂತದ ಭೂಮಿಯನ್ನು ವಶಪಡಿಸಿಕೊಳ್ಳೋ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಾಳೆಯ ಮಾತುಕತೆ ಫಲಪ್ರದವಾಗಿರಬೇಕು. ಸರ್ಕಾರವನ್ನು ನಾವು ಗೌರವಿಸ್ತೀವಿ. ಒಂದು ವೇಳೆ ರೈತರ ವಿರೋಧಿಯಾಗಿ ನಾವು ಭೂಮಿಯನ್ನು ಬಿಟ್ಕೊಡೋದಿಲ್ಲ, ನಾವು ನೋಟಿಫೈ ಮಾಡ್ತೀವಿ ಅಂತೇಳಿ ಹಠಾಡಿದರೆ ನಾವು ಮುಂದಿನ ಹೋರಾಟಗಳನ್ನು ಮಾಡ್ತೀವಿ. ತೀವ್ರ ರೀತಿ ಹೋರಾಟ ಮಾಡ್ತೀವಿ. ಮತ್ತು ಸರ್ಕಾರದ ವಿರುದ್ಧ ನಮಗೆ ಯಾವುದೇ ಸರ್ಕಾರ ಇರ್ಬೋದು. ಇವತ್ತು ಹಿಂದೆ BJP ಸರ್ಕಾರ ಇತ್ತು, ಜನ ವಿರೋಧ ಸರ್ಕಾರ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಬದಲಿಸಿ ನಾವು ಈ ಸರ್ಕಾರವನ್ನು ನಾವು ಬಯಸಿದಂಥ ಸರ್ಕಾರ ಇತ್ತು. ಆದರೆ ಇವ್ರು ನಡ್ಕೊತಿಲ್ಲ. ನಾಳೆ ಅದೇ ಪರಿಸ್ಥಿತಿ ಇವ್ರಿಗೂ ಬರುತ್ತೆ ಅನ್ನೋದನ್ನು ಕೂಡ ಸರ್ಕಾರ ಮರಿಬಾರ್ದು. ಆ ಕಾರಣಕ್ಕೋಸ್ಕರ ಈ ಮೂಲಕ ಎದ್ದೇಳು ಕರ್ನಾಟಕದಿಂದ ಮನವಿ ಮಾಡ್ಕೊಳ್ತೀವಿ. ಸರ್ಕಾರ ಜನಪರವಿರಬೇಕು, ಸಂವಿಧಾನ ಪರವಾಗಿ ನಡ್ಕೊಬೇಕು, ಜನ ವಿರೋಧಿಯಾದಂಥ ನೀತಿಗಳನ್ನು ಕೈ ಬಿಡಬೇಕು ಅಂತೇಳಿ ಮೂಲಕ ಆಗ್ರಹವನ್ನು ಮಾಡ್ತಿದ್ದೀವಿ. ಕುಮಾರ ಸಮತಾಳ, ಎದ್ದೇಳು ಕರ್ನಾಟಕ. ಭೂಸ್ವಾಧೀನ ಪ್ರಕ್ರಿಯೆಯನ್ನು ರೈತರ ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಳ್ತಾ ಇದ್ದಾರೆ KADB ವತಿಯಿಂದ. ಅದನ್ನ ಕೂಡಲೇ ಹಿಂತೆಗೆದುಕೊಳ್ಬೇಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಯಾಕಂದರೆ ಅಲ್ಲಿ ಫಲವತ್ತಾದ ಭೂಮಿ 1777 ಎಕರೆ ಭೂಮಿಯನ್ನು ಸರ್ಕಾರ ಬೇರೆ ಉದ್ದೇಶಗಳಿಗಾಗಿ ವಶಪಡಿಸ್ಕೊಂಥದ್ದು. ಅದನ್ನ ಯಾವುದೇ ರೀತಿ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಯಾವುದೇ ರೀತಿ ಒಪ್ಪೋದಿಲ್ಲ. ಅದನ್ನ ನಾಳೇನು CM ಸಾಹೇಬರು ಮೀಟಿಂಗ್ ಕರೆದಿದ್ದಾರೆ, ಸಿದ್ದರಾಮಯ್ಯ ಸಾರು ಕರೆದು ಅದು ಅಂತಿಮ ತೀರ್ಮಾನ ಮಾಡ್ತೀವಿ, ರೈತರ ಪರವಾಗಿ ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ರೈತರ ಪರವಾಗಿ, ದಲಿತರ ಪರವಾಗಿ ಏನಾದರೂ ತೀರ್ಮಾನ ಬರಲಿಲ್ಲ ಅಂದರೆ ಮುಂದಿನ ಹೋರಾಟ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು ಸೇರಿ ಮುಂದೆ ಏನು ತೀರ್ಮಾನ ಮಾಡಬೇಕೆಂಬುದು ಮಾಡಿ ಮುಂದಿನ ಹೋರಾಟಕ್ಕೆ ನಾವು ಅಣಿಯಾಗ್ತಿದ್ದೀವಿ. ಯಾಕಂದರೆ ಒಂದು ವೇಳೆ ಸಿದ್ದರಾಮಯ್ಯ ಸರ್ ನಾಳೆ ಏನಾದರೂ ರೈತರ ಪರವಾಗಿ ಹೋರಾಟ ಮಾಡಿದರೆ ಅವ್ರನ್ನ ಸ್ವಾಗತ ಮಾಡ್ತಿದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.